ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಈ ನೆಟ್ಟೆಡ್ ಗೌನನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಸುಮಾರೊಂದು 5ರಿಂದ 6 ವರ್ಷ ಮಕ್ಕಳಿಗೆ ಆಗೋ ಅಂಥದ್ದು, 7-8 ವರ್ಷವರೆಗೂ ಕೂಡ ಆಗುತ್ತೆ. ನಾನು ಹೊಲಿತಾ ಇರೋವಂಥ ಸೈಜ್ದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ನಾನು 10 ಮೀಟರ್ಸ್ ನೆಟ್ಟೆಡ್ ಕ್ಲಾತನ್ನು, 3 ಮೀಟರ್ಸ್ ಸ್ಯಾಟಿನ್, 2 ಮೀಟರ್ಸ್ ಪಾಲಿಸ್ಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ನಾನು ಇದನ್ನು ಮೀಶೋನಲ್ಲಿ ತಗೊಂಡಿದ್ದು. ಈಗ ಇದನ್ನು ಫಸ್ಟ್ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಪಾಲಿಸ್ಟರ್ ಲೈನಿಂಗನ್ನು ತಗೊಂಡಿದ್ದೀನಿ. 12.5 ಇಂಚು ನೋಡಿ ಉದ್ದ ತಗೊಂಡಿದ್ದೀನಿ. ಅಂದರೆ ಟೋಟಲ್ ನನಗೆ ಬಾಡಿ ಲೆಂತ್ 11.5 ಇಡ್ತಾ ಇದ್ದೀನಿ. 1 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೆ ಬೇಕಾಗುತ್ತೆ. ಬ್ಯಾಕ್ ಸೈಡು ನಾವು ಉಕ್ಸ್ ಅಥವಾ ಜಿಪ್ ಹಾಕ್ಕೊಳ್ಳೋಂಗಿದ್ರೆ ಈ ರೀತಿ ಅರ್ಧ ಇಂಚು ಬಿಡಬೇಕಾಗತ್ತೆ. ಅದನ್ನು ಕೂಡ ಈ ರೀತಿ ಬಿಟ್ಟು ಈಗ ಇನ್ನೊಂದು ಪಾರ್ಟನ್ನು ನಾವು ಕಟ್ ಮಾಡ್ಕೊಂಡಿರೋದು ಮೇಲೆ ಸೈಡ್ ಇಟ್ಕೊಳ್ಳಿ. ಈ ರೀತಿ ಉಕ್ಸ್ ಪಟ್ಟಿ ಅಥವಾ ನಾವು ಬ್ಯಾಕ್ ಸೈಡು ಉಕ್ಸ್ ಏನಾದರೂ ಇಡೋ ಹಾಗಿದ್ರೆ, ಜಿಪ್ ಹಾಕೋ ಹಾಗಿದ್ರೆ ಅರ್ಧ ಇಂಚು ಬಿಡಬೇಕು. ಚಿಕ್ಕ ಮಕ್ಕಳಿಗೆ ಅಂದರೆ ನಾವು ಜಿಪ್ ಹಾಕೋ ಅವಶ್ಯಕತೆ ಏನಿರೋದಿಲ್ಲ, ಹಾಗೇ ಹಾಕ್ಕೋಬೋದು. ಬೇಕು ಅಂದರೆ ನೀವು ಬಿಡಿ, ಇಲ್ಲ ಅಂತಂದರೆ ಹಾಗೇ ಕಟಿಂಗ್ ಮಾಡ್ಕೊಳ್ಳಿ. ಈಗ 4 ಲೇಯರ್ನ ಕೂಡ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊಳ್ಳಿ, ಕೆಳಗಡೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಆ ಮಾರ್ಕ್ಗಳನ್ನ ಸ್ಟ್ರೈಟಾಗಿ ಒಂದೊಂದು ಲೈನನ್ನು ಹಾಕ್ಕೋಬೇಕು. ಈ ರೀತಿ ಲೈನನ್ನು ಡ್ರಾ ಮಾಡ್ಕೊಂಡ್ಮೇಲೆ ಎದೆ ಸುತ್ತಳತೆ 7 ಇಂಚ್ ಇಡ್ತಾ ಇದ್ದೀನಿ. ಸೊಂಟದ ಸುತ್ತಳತೆ 6.5 ಇಂಚು ಇಡ್ತಾ ಇದ್ದೀನಿ. 4.5 ಶೋಲ್ಡರ್, 5 ಇಂಚು ಹಾರ್ಮೋಲನ್ನು ಇಡ್ತಾ ಇದ್ದೀನಿ. ಶೋಲ್ಡರ್ ಕಡಿಮೆ ಇಟ್ಕೊಂಡು ಹಾರ್ಮೋಲ್ ನಾನಿಲ್ಲಿ ಜಾಸ್ತಿ ಇಡ್ತಾ ಇದ್ದೀನಿ. ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ನಾವು ಜಾಸ್ತಿ ಮಾಡಿಕೊಂಡ್ರೂ ಪ್ರಾಬ್ಲಮ್ ಏನೂ ಇಲ್ಲ ಹಾರ್ಮೋಲನ್ನು. ಈಗ ಈ ಮಾರ್ಕ್ಗಳನ್ನೆಲ್ಲ ಕೂಡ ಈ ರೀತಿ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನ್ ಈ ಕಡೆ 1 ಇಂಚ್ ಅಥವಾ 1.5 ಇಂಚ್ವರೆಗೂ ಹಾಕ್ಕೊಳ್ಳಿ. 2 ಇಂಚ್ವರೆಗೂ ಕೂಡ ನೀವು ಇಟ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ನೆಕ್ಸ್ಟು ನೆಕ್ ಲೆಂತನ್ನು ನಾನಿಲ್ಲಿ ಶೋಲ್ಡರ್ ಏನೂ ಇಡ್ತಾ ಇಲ್ಲ. ನೆಕ್ ಲೆಂತ್ ನೋಡಿ 3 ಇಂಚನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಇದನ್ನು ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇದನ್ನು ನಾವು ಹಾರ್ಮೋಲ್ಗೆ ಸೇರಿಸ್ಕೋಬೇಕು. ಹಾರ್ಮೋಲಲ್ಲಿ ಈ ರೀತಿ ಶೇಪ್ ತಗೊಂಡು ಎಲ್ಲಿ ಶೇಪ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ಇದನ್ನು ಈ ರೀತಿ ಸೇರಿಸ್ಕೊಳ್ಳಿ. ಹೀಗೆ ಸೇರಿಸ್ಕೊಂಡು ಈ ಕಡೆ ಕೆಳಗಡೆ ಸೈಡು ಶೇಪನ್ನು ಕಟ್ ಮಾಡ್ಕೋಬೇಕು. ಈ ರೀತಿ 1 ಇಂಚ್ ಮೇಲೆಗೆ ಮಾರ್ಕನ್ನು ಹಾಕ್ಕೊಂಡು ಇದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಸೊಂಟದ ಹತ್ರ. ಈಗ ಇದನ್ನು ಮಾರ್ಕಿಂಗ್ಸ್ ಕರೆಕ್ಟಾಗಿ ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ. ನಾನು ಅಟ್ ಎ ಟೈಮು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಕಟ್ ಮಾಡ್ತಾ ಇದ್ದೀನಿ. ನೆಕ್ಕು ಕೂಡ ಸೇಮ್ ಇಡ್ತಾ ಇದ್ದೀನಿ. ನೀವು ನೆಕ್ಕು ಡಿಫ್ರೆಂಟಾಗಿ ಇಡೋದಾದರೆ ಫ್ರಂಟು ಬ್ಯಾಕು ಒಂದಾದಮೇಲೆ ಒಂದನ್ನು ಕಟ್ ಮಾಡ್ಕೊಳ್ಳಿ. ನಾನು ಎರಡಕ್ಕೂ ಕೂಡ ಸೇಮ್ ಇಡ್ತಾ ಇರೋದ್ರಿಂದ ಒಂದೇ ಸಲ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಸ್ಯಾಟಿಂಗ್ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ಟಿಚ್ ಮಾಡೋವಾಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ನೆಟ್ಟೆಡ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೋಬೇಕು. ಇದನ್ನು ಸ್ಯಾಟಿನ್ ಲೈನಿಂಗ್ ಕೂಡ ಕಟ್ ಮಾಡ್ಕೊಂಡ್ಮೇಲೆ ನೆಟ್ ಕ್ಲಾತನ್ನು ತಗೊಂಡು ನಾನು ಬಾಡಿ ಪಾರ್ಟ್ಗೆ 1.5 ಮೀಟರು ನೆಟ್ ಕ್ಲಾತನ್ನು ತಗೊತಾ ಇದ್ದೀನಿ. ಫ್ರಂಟು ಬ್ಯಾಕು ಎರಡಕ್ಕೂ ಕೂಡ ಸೇರಿಸ್ಕೊಂಡು 1.5 ಮೀಟ್ರನ್ನ ತಗೊತಾ ಇದ್ದೀನಿ. 1 ಮೀಟ್ರ್ ನಮಗೆ ಫ್ರಂಟ್ ಸೈಡ್ಗೆ ಪ್ಲೀಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊತೀನಿ. ಇನ್ನು ಅರ್ಧ ಮೀಟರು ಆ ಡಬಲ್ ಫೋಲ್ಡಲ್ಲಿ ಬರುತ್ತೆ ನಮಗೆ, ಅದು ಅರ್ಧ ಮೀಟ್ರ್ ಸಾಕಾಗುತ್ತೆ. ಬ್ಯಾಕ್ ಸೈಡ್ಗೆ ಇಟ್ಕೊಳ್ಳಿ. ಎರಡಕ್ಕೂ ಕೂಡ ಫ್ರಂಟು ಬ್ಯಾಕ್ ಎರಡಕ್ಕೂ ಸೇರಿಸಿ ನಾನು 1.5 ಮೀಟ್ರಷ್ಟು ಕ್ಲಾತನ್ನು ಕಟ್ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈ ನೆಟ್ ಕ್ಲಾತು 10 ಮೀಟರ್ ಇದೆ, ಅದರಲ್ಲಿ 1.5 ಮೀಟ್ರ್ ನಾನು ಬಾಡಿ ಪಾರ್ಟ್ಗೆ ತೆಗೆದಿಡ್ತಾ ಇದ್ದೀನಿ. ಇದನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ನಾವು ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ನೋಡಿ ಬಾಟಮಲ್ಲಿ ನಾನು ಪಾಲಿಸ್ಟರ್ ಲೈನಿಂಗನ್ನು ಪ್ಲೀಟ್ಸ್ ಇಟ್ಕೊಳ್ಳೋದ್ರಿಂದ ಅದನ್ನೇನು ಕಟ್ ಮಾಡ್ತಾ ಇಲ್ಲ. 2 ಮೀಟ್ರಲ್ಲಿ ಬಾಡಿ ಪಾರ್ಟಿಗೆ ಕಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ಹಾಗೇ ಇಟ್ಕೊಂಡಿದ್ದೀನಿ. ಸ್ಯಾಟಿನ್ ಲೈನಿಂಗನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕೋನ್ ಶೇಪಲ್ಲಿ ಹಾಕ್ಕೊತಾ ಇದ್ದೀನಿ. ಕೋನ್ ಶೇಪಲ್ಲಿ ಹಾಕ್ಕೊಂಡಾಗ ಇದು 4 ಫೋಲ್ಡಲ್ಲಿ ಇದೆ ನೋಡಿ. ಇದು 2 ಫೋಲ್ಡ್ ಇದೆ ಅಲ್ವಾ. ಈ ರೀತಿ ಕೋನ್ ಶೇಪ್ಗೆ ಹಾಕಿದಾಗ 4 ಫೋಲ್ಡ್ ಆಗುತ್ತೆ.
ಈ ರೀತಿ ಕೋನ್ ಶೇಪ್ಗೆ ಹಾಕ್ಕೊಂಡು ಸೊಂಟದ ಸುತ್ತಳತೆ ನಾವು ಎಷ್ಟಿಟ್ಟಿದ್ದೀವಿ 6.5 ಪ್ಲಸ್ 1 ಇಂಚು 7.5 ಇಂಚು, ಆ 7.5 ಇಂಚನ್ನು ಇಲ್ಲಿ ನಾವು ಹಾಕ್ಕೋಬೇಕು. ಈ ಎರಡೂ ಕಾರ್ನರ್ಸು ಸೇಮ್ ಲೆಂತ್ ಇರೋ ಥರ ನೋಡಿಕೊಂಡು ಸೆಂಟ್ರಲ್ಲೂ ಕೂಡ ಅದೇ ಲೆಂತ್ಗೆ ಈ ರೀತಿ ರೌಂಡ್ ಮಾರ್ಕನ್ನು ಹಾಕ್ಕೊಂಡು ಈ ರೌಂಡು ನಮಗೆ ಈಗ 7.5 ಇಂಚು ಬರಬೇಕು. ಅಷ್ಟಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಇತ್ತು ಅಂದರೆ ಇನ್ನು ಸ್ವಲ್ಪ ಕೆಳಗಡೆಗೆ ಈ ರೀತಿ ಡ್ರಾ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಜಾಸ್ತಿ ಇದ್ದರೆ ಮೇಲೆಗೆ, ಕಡಿಮೆ ಇದ್ದರೆ ಕೆಳಗಡೆಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಈಗ ಇದು ನನಗೆ 7 ಇಂಚಿದೆ ಅಲ್ವಾ, ಸ್ಟಿಚ್ ಮಾಡೋವಾಗ ಅದು ಸ್ವಲ್ಪ ಜಗ್ಕೊಂಡು ನಮಗೆ ಜಾಸ್ತಿ ಆಗುತ್ತೆ. ಕ್ಲಾತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಅಷ್ಟನ್ನು ಹಾಕ್ಕೊಳ್ಳಿ. ಕಾಟನ್ ಆದರೆ ನಮಗೆ ಜಗ್ಗೋದಿಲ್ಲ, ಈ ಥರ ಕ್ಲಾತ್ಗಳು ಸ್ವಲ್ಪ ಜಗ್ಗುತ್ತೆ. ಹಾಗಾಗಿ ನಾನು 7 ಇಂಚಿಗೆ ಇಟ್ಕೊತಾ ಇದ್ದೀನಿ. ಹೀಗೆ 7 ಇಂಚಿಗೆ ರೌಂಡ್ ಮಾರ್ಕ್ ಹಾಕ್ಕೊಂಡ್ಮೇಲೆ ಈಗ ಉದ್ದವನ್ನು ನಾವು ತಗೋಬೇಕು. 30 ಇಂಚು ಉದ್ದ ನಾನು ಇಡ್ತಾ ಇದ್ದೀನಿ. ಇದು ಬಾಟಮ್ ಲೆಂತ್ 30 ಇಂಚಿಗೆ ನೋಡಿ ಈ ರೀತಿ ಟೇಪ್ ಸ್ವಲ್ಪನೇ ಮೂವ್ ಮಾಡ್ಕೊಳ್ತಾ ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಅಷ್ಟಕ್ಕೆ ರೌಂಡಾಗಿ ಮಾರ್ಕನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಟೇಪನ್ನು ಸ್ವಲ್ಪ ಮೂವ್ ಮಾಡ್ಕೊಳ್ತಾ ರೌಂಡಾಗಿ ನಾವು ಮಾರ್ಕ್ ಹಾಕ್ಕೋಬೇಕು. 30 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಜಾಯಿಂಟು ಬರ್ತಾಯಿಲ್ಲ. ಸ್ವಲ್ಪ ಉದ್ದ ಇರೋವಂಥವಾದರೆ ನಮಗೆ ಜಾಯಿಂಟ್ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಜಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸೈಜು ಚಿಕ್ಕದಲ್ವ. ಹಾಗಾಗಿ ಹೀಗೆ ಮಾರ್ಕ್ ಹಾಕ್ಕೊಂಡ್ಮೇಲೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ಸ್ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಈ ಕಡೆ ಎಡ್ಜ್ ನಾನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಕೋರ ಅಂತ ಕರಿತೀವಲ್ವ, ಎಡ್ಜಸ್ ಇರುತ್ತಲ್ವ, ಅದನ್ನು ನಾವು ಕಟ್ ಮಾಡ್ಕೋಬೇಕು. ಅದು ಹಾಗೆ ಇತ್ತು ಅಂದರೆ ಫಿನಿಶಿಂಗು ನೀಟಾಗಿ ಬರೋದಿಲ್ಲ ನಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ. ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೊತೀನಿ. ಅದನ್ನು ಬಿಟ್ಟೇ ನಾನು ಫಸ್ಟೇ ಜೋಡಿಸ್ಕೊಂಡಿದ್ದೆ. ನೀವು ಫಸ್ಟೇ ಇದನ್ನು ಕಟ್ ಮಾಡಿಕೊಂಡು ಬೇಕಾದರೆ ಆಮೇಲೆ ಕಟಿಂಗಿಗೆ ಇಟ್ಕೊಳ್ಳಿ, ಆಗ ನಿಮಗೆ ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ನೋಡಿ ಇದನ್ನು ಕಟ್ ಮಾಡಿಕೊಂಡು ನೀಟಾಗಿ ರೀತಿ ಜೋಡಿಸ್ಕೊಂಡು ಈಗ ಮೇಲೆ ಸೈಡು ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡ್ರೆ ಸ್ಯಾಟಿನ್ ಲೈನಿಂಗು ಕೂಡ ಕಟಿಂಗ್ ಆಗುತ್ತೆ. ನೆಟ್ಟೆಡನ್ನು ನಾನು ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಅದು ಉದ್ದ ಮಾತ್ರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ಳೋಣ. ಸೊಂಟದ ಹತ್ರ ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನು ನಾನು ಅಂಬ್ರೆಲಾ ಕಟಿಂಗ್ ಮಾಡ್ತಾ ಇಲ್ಲ, ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಅದಕ್ಕೆ ನಾನು 3 ಲೇಯರ್ಸ್ ಇಡ್ತಾ ಇದ್ದೀನಿ ನೆಟ್ಟೆಡ್ ಕ್ಲಾತನ್ನು. 3 ಲೇಯರ್ಸ್ ಇಟ್ಕೊಳ್ಳೋದ್ರಿಂದ ಅದು ಒಂದೊಂದು ಸೈಜ್ಗೆ, ಒಂದು 10 ಸೆಂಟಿಮೀಟರ್, ಇನ್ನೊಂದು 24 ಸೆಂಟಿಮೀಟರ್, ಇನ್ನೊಂದು 32 ಸೆಂಟಿಮೀಟರ್ ಇಡ್ತಾ ಇದ್ದೀನಿ. ಇದಕ್ಕೆ ನೋಡಿ ಒಂದೊಂದು ಲೇಯರ್ಗೂ ಕೂಡ ನಾನು 3 ಮೀಟರ್ಸ್ ತಗೊತೀನಿ. ಈ ರೀತಿ ಟೇಪ್ ತಗೊಂಡು ಫಸ್ಟೇ 3 ಮೀಟರ್ಸ್ಗೆ ಜೋಡಿಸ್ಕೊಬಿಟ್ಟು ನೋಡಿ 1 ಮೀಟರ್ಗೆ ಫೋಲ್ಡ್ ಮಾಡಿ ಅದನ್ನು 3 ಲೇಯರ್ಸ್ ತಗೊತೀನಿ. ಅಂದರೆ 3 ಮೀಟರ್ಸ್ ಕ್ಲಾತನ್ನು ತಗೊಂಡು ಕಟ್ ಮಾಡ್ಕೊಬಿಡೋಣ ಫಸ್ಟೇ. ಕ್ಲಾತ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನಾವು 3 ಮೀಟರ್ಸೇ ಇಟ್ಕೋಬೇಕಂತೇನಿಲ್ಲ, ಇನ್ನೂ ಜಾಸ್ತಿ ಕೂಡ ಬಳಸ್ಕೋಬೋದು. ಕ್ಲಾತ್ ಇನ್ನೂ ಜಾಸ್ತಿ ಇತ್ತು ಅಂದರೆ ನಾವು 5 ಮೀಟರ್ಸ್ವರೆಗೂ ಕೂಡ ತಗೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ಲಾತು 10 ಮೀಟರ್ಸ್ ಮಾತ್ರ ಇದೆ ಅಲ್ವಾ, ಹಾಗಾಗಿ ಇಲ್ಲಿ 3 ಮೀಟರ್ಸ್ ತಗೊತಾ ಇದ್ದೀನಿ. ಈ ರೀತಿ ನಾವು 2 ಪೀಸ್ ತಗೋಬೇಕು. 3 ಮೀಟರ್ಸ್ಗೆ 2 ಸಲ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾವು 3 ಲೇಯರ್ಸ್ ಇಟ್ಕೊತಾ ಇದ್ದೀನಿ. ಒಂದು ಲೇಯರಲ್ಲಿ ಸ್ವಲ್ಪ ಉದ್ದ ಇಟ್ಕೊತೀನಿ, ಅಂದರೆ 32 ಸೆಂಟಿಮೀಟರು. ಇನ್ನೊಂದು ಲೇಯರಲ್ಲಿ ಸೆಂಟ್ರಿಗೆ ಕಟ್ ಮಾಡ್ಕೊಂಡು 2 ಪೀಸನ್ನು ಮಾಡ್ಕೋಬೋದು. ಇದನ್ನು ನೀಟಾಗಿ ಒಂದು ಸಲ ಫೋಲ್ಡ್ ಮಾಡ್ಕೊಬಿಡೋಣ. ಹೀಗೆ ಫೋಲ್ಡ್ ಮಾಡಿಕೊಂಡು ಫಸ್ಟ್ ಲೇಯರು ನಾನು 32 ಇಂಚು ಇಟ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಮೇಲೆ ಕೋರಸ್ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ನಾನಿಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ. 32 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. 32 ಇಂಚು ಉದ್ದಕ್ಕೆ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಇದು ಲೆಂತ್ ಕಡಿಮೆ ಇರೋದ್ರಿಂದ ಅದನ್ನು ನಾವು ಸ್ಮಾಲ್ ಪ್ಲೇಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀವಲ್ಲ, ಅದಕ್ಕೆ ಬಳಸ್ಕೊತೀನಿ. ಹಾಗಾಗಿ ಅದನ್ನು ಸೈಡ್ಗೆ ಇಟ್ಕೊಂಡು ಮತ್ತೆ 3 ಮೀಟರ್ ಇರೋ ಥರ ಕ್ಲಾತನ್ನು ತಗೊಂಡಿದ್ದೀನಿ, ಇನ್ನೊಂದು ಲೇಯರು. ಅದರಲ್ಲಿ ಈಗ ಒಂದು 10 ಸೆಂಟಿಮೀಟರ್ಗೆ ಮಾರ್ಕ್ ಹಾಕ್ಕೊತೀನಿ. 10 ಸೆಂಟಿಮೀಟರ್ಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣ ಅಷ್ಟಕ್ಕೆ. ಅದು ಫಸ್ಟ್ ಲೇಯರು. ನಾವಾಗಲೇ ಕಟ್ ಮಾಡಿದ್ದು 3rd ಲೇಯರು, ಅದು ಸ್ವಲ್ಪ ಉದ್ದ ಇರುತ್ತೆ. ಈಗ ಇದರಲ್ಲಿ 24 ಇಂಚಿಗೆ ಮತ್ತೆ ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಳ್ಳೋಣ.
ನೀವು ನೋಡ್ಕೊಂಡು ಈ ರೀತಿ ಎಷ್ಟು ಉದ್ದ ಬೇಕು ಅನ್ನೋದನ್ನು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಲೇಯರ್ನ ಕೂಡ ಈ ರೀತಿ ಕಟ್ ಮಾಡಿಕೊಂಡ್ರೆ ಈಗ 3 ಲೇಯರ್ ಬಂತು. ಕೆಳಗಡೆದು ಕೂಡ ಏನು ವೇಸ್ಟ್ ಆಗೋಲ್ಲ ನಮಗೆ, ಅದು ಕೂಡ ಮತ್ತು ಸ್ಮಾಲ್ ಪ್ಲೇಟ್ಸ್ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಈಗ 3 ಪೀಸಸನ್ನು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡು ಈ ಮಿಕ್ಕಿರೋಂಥ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ನಾನು 2 ಸೆಂಟಿಮೀಟರ್ಗೆ ಮಾರ್ಕನ್ನು ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊತೀನಿ. ಅದು ನಮಗೆ ಈ 3 ಲೇಯರು ಕಟ್ ಮಾಡಿದ್ದೀವಲ್ವ, ಆ 3 ಲೇಯರ್ಸ್ಗೂ ಕೂಡ ಕೆಳಗಡೆ ಸೈಡು ನಮಗೆ ಕುಚ್ಚು ಥರ ಬರಬೇಕು, ಆ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ನಾವು ಮತ್ತೆ ಸ್ಮಾಲ್ ಪ್ಲೇಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. 2 ಸೆಂಟಿಮೀಟರ್ ನಾನು ಅಗಲ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. 2.5-3 ಸೆಂಟಿಮೀಟರ್ವರೆಗೂ ಕೂಡ ಇಟ್ಕೊಬೋದು, ನಮ್ಮ ಚಾಯ್ಸ್ ಅದು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಹೀಗೆ ಈ ಥರ ಪೀಸಸ್ಸು ನಮಗೆ ಜಾಸ್ತಿ ಬೇಕಾಗುತ್ತೆ. ಈಗ ನಾವು ಕಟ್ ಮಾಡ್ಕೊಂಡಿರೋ 3 ಮೀಟರ್ಸಲ್ಲಿ ಇರೋವಂಥ ಕೆಳಗಡೆ ಪೀಸನ್ನು ಕೂಡ ಕಟ್ ಮಾಡ್ಕೊಂಡಾದಮೇಲೆ ಮಿಕ್ಕಿರೋ ಕ್ಲಾತು ಈಗ ನಾವು ಇದು 6 ಸೆಂಟಿಮೀಟರ್, ಬಾಡಿ ಪಾರ್ಟ್ಗೆ 1.5 ಇಟ್ಟಿದ್ವಲ್ಲ, 7.5 ಸೆಂಟಿಮೀಟರ್ ಇದೆ. 7.5 ಸೆಂಟಿಮೀಟರ್ ಹೋದರೆ ಇನ್ನೂ 2.5 ಮೀಟರ್, ಸೆಂಟಿಮೀಟರ್ ಅಲ್ಲ ಮೀಟರ್, 2.5 ಮೀಟರ್ ಕ್ಲಾತ್ ಇರುತ್ತಲ್ವ, ಅದನ್ನು ಕೂಡ ಈ ರೀತಿ ಪ್ಲೀಟ್ಸ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಅದನ್ನೆಲ್ಲ ಕೂಡ ಈ ರೀತಿ ಸ್ಮಾಲ್ ಸೈಜಲ್ಲಿ ಪೀಸಸನ್ನು 2 ಸೆಂಟಿಮೀಟರ್ ಇರೋ ಥರ ಕಟ್ ಮಾಡ್ಕೊಳ್ಳಿ. ಈಗೆಲ್ಲ ಕೂಡ ಕಟ್ ಮಾಡಿಕೊಂಡು ಅದನ್ನು ನಾವು ಬಳಸ್ಕೊಳ್ಳೋಣ. ಈಗೆಲ್ಲ ಪೀಸಸನ್ನು ಕೂಡ ಈವನ್ನಾಗಿ ಒಂದೇ ಸೈಜ್ ಬರೋ ಥರ ನೀವು ಕಟ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಬರ್ದಿರ. ಈಗ ಎಲ್ಲ ಪೀಸಸನ್ನು ಕೂಡ ಕಟ್ ಮಾಡಿಕೊಂಡ್ರೆ ಇದು ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸ್ಟಿಚಿಂಗ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಸ್ಟಿಚಿಂಗ್ ವೀಡಿಯೋಸು ಸ್ವಲ್ಪ ಜಾಸ್ತಿ ಲೆಂತ್ ಇರೋದ್ರಿಂದ ಇದರಲ್ಲೇ ಸೇರಿಸಿದ್ರೆ ಜಾಸ್ತಿ ಲೆಂತ್ ಆಗಿಬಿಡುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.